ಏಕರೂಪ ಶಿಕ್ಷಣ ನೀತಿ ಜಾರಿಗೆ ಬರಬೇಕು ಅಂದ್ಬಿಟ್ಟು 1295 ಕಿಲೋಮೀಟ್ರು ಪಾದಯಾತ್ರೆಗೆ ಹೋಗ್ತಾ ಇದ್ವಿ. ಇವತ್ತು ಜೂನ್ 5ನೇ ತಾರೀಕು ಒಳಗಡೆ ನಮ್ಮ ಬೇಡಿಕೆ ಏನಾರ ಈಡೇರಿಸಲಿಲ್ಲ ಅಂದರೆ ನಾವು 3000 ಜನ ಆಗ್ತಾರೆ. 3000 ಜನ ಇಂಡವಾಳ ಗ್ರಾಮ ಪಂಚಾಯತಿಯಿಂದ DC ಕಚೇರಿವರೆಗೂ ಪಂಜಿನ ಮೆರವಣಿಗೆ ಮಾಡಿಕೊಂಡು ಶಿಕ್ಷಣ ಇಲಾಖೆಯ ಶವಯಾತ್ರೆ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಿಮಗೆ ಮಂಡ್ಯ ಜಿಲ್ಲೆಯಲ್ಲಿ 354 ಸರ್ಕಾರಿ ಶಾಲೆಗಳನ್ನ ಮುಚ್ಚಿದ್ದಾರೆ. ಈ ರಾಜ್ಯದಲ್ಲಿ ಏಕರೂಪ ಶಿಕ್ಷಣ ಬರಬೇಕು. ನೇಪಾಳದಲ್ಲಿ ಪ್ರಧಾನಿ ಮಗನಿಗೂ ಒಂದೇ, ಕೂಲಿಕಾರನ ಮಗನಿಗೂ ಒಂದೇ ಶಿಕ್ಷಣ ಸಿಗ್ತಾ ಇದೆ. ಆ ರೀತಿ ಶಿಕ್ಷಣ ಇಲ್ಲೂ ಸಿಗಬೇಕು. ಎಲ್ಲ ಸೇರಿ ಮಂಡ್ಯ ಜಿಲ್ಲೆಯಾದ್ಯಂತ 1295 ಕಿಲೋಮೀಟ್ರ್ನ ಪಾದಯಾತ್ರೆ ಶುರು ಮಾಡಿದ್ದೀವಿ ಏಪ್ರಿಲ್ 11ನೇ ತಾರೀಕಿಂದ. ಕಾರಣ ಏನು ಅಂದರೆ, ಈ ಮಂಡ್ಯ ಜಿಲ್ಲೆಯಲ್ಲಿ 354 ಸರ್ಕಾರಿ ಶಾಲೆಗಳನ್ನ ಮುಚ್ಚಿದ್ದಾರೆ. ಇನ್ನೂ ಕೆಲವು ಶಾಲೆಗಳನ್ನ ಮುಚ್ಚೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸರ್ಕಾರದವರು ಅದನ್ನು ವಿರೋಧಿಸಿ ಮುಚ್ಚಕ್ಕೆ ಕೂಡ್ದು ಅಲ್ಲಿ ಯೋಗ್ಯವಾದಂಥ ಶಿಕ್ಷಣ ಕೊಡಬೇಕು. ಈ ರಾಜ್ಯದಲ್ಲಿ ಏಕರೂಪ ಶಿಕ್ಷಣ ಬರಬೇಕು. ಗ್ರಾಮೀಣ ಪ್ರದೇಶದಲ್ಲೇ ಒಂದು ರೀತಿ ಶಿಕ್ಷಣ, ಖಾಸಗಿ ಶಾಲೆಗಳಲ್ಲೇ ಒಂದು ರೀತಿ ಶಿಕ್ಷಣ. ಹಣ ಖರ್ಚು ಮಾಡ್ಕೊಂಡು ಓದೋಕ್ಕೆ ಯಾರೂ ತಯಾರಿಲ್ಲ. ಸಾಲ ಸೋಲ ಮಾಡ್ಕೊಂಡು ಲಾಸ್ಟಲ್ಲಿ ಬಡವರು ನೇಣಾಕತ್ತಾರೆ. ಅಂಥ ಪರಿಸ್ಥಿತಿ ಬರಬಾರ್ದು. ಏಕರೂಪ ಶಿಕ್ಷಣ ಕೊಡಬೇಕು. ಈಗ ಪಕ್ಕದ ರಾಷ್ಟ್ರದಲ್ಲಿ ನೇಪಾಳದಲ್ಲಿ ಪ್ರಧಾನಿ ಮಗನಿಗೂ ಒಂದೇ, ಕೂಲಿಕಾರನ ಮಗನಿಗೂ ಒಂದೇ ಶಿಕ್ಷಣ ಸಿಗ್ತಾಯಿದೆ. ಆ ರೀತಿ ಶಿಕ್ಷಣ ಇಲ್ಲೂ ಸಿಗಬೇಕು. ಖಾಸಗಿ ಏನು ಶಿಕ್ಷಣ ವ್ಯಾಪಾರ ಮಾಡ್ಕೊಂಬಿಟ್ಟಿದ್ದಾರೆ ಈಗ ರಾಜಕಾರಣಿಗಳು. ಏನು KPSC ಶಾಲೆ ಏನು ಮಾಡ್ತೀವಿ ಅಂತಾರೆ, ಅದನ್ನು ವಿರೋಧ ನಮ್ಮದು. ನಮಗೆ ಬೇಕಾಗಿರೋದು 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಏಕರೂಪ ಶಿಕ್ಷಣ ಬೇಕು ಈ ರಾಜ್ಯದಲ್ಲಿ ಅಂತ ನಮ್ಮ ಹೋರಾಟ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಕರೂಪ ಶಿಕ್ಷಣ ನೀತಿ ಜಾರಿಗೆ ಬರಬೇಕು ಅಂದ್ಬಿಟ್ಟು 1295 ಕಿಲೋಮೀಟ್ರು ಪಾದಯಾತ್ರೆಗೆ ಹೋಗ್ತಾ ಇದ್ವಿ. ಇವತ್ತು 4ನೇ ದಿನ. 85 ಕಿಲೋಮೀಟ್ರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಕೆರಗೋಡು ಗ್ರಾಮ ಪಂಚಾಯತಿಯಿಂದ ಮಾರ್ಗೋಡ್ನಹಳ್ಳಿ ಪಂಚಾಯತಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಜೂನ್ 5ನೇ ತಾರೀಕು ಒಳಗಡೆ ನಮ್ಮ ಬೇಡಿಕೆ ಏನಾರ ಈಡೇರಿಸಲಿಲ್ಲ ಅಂದರೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲರಿಗೂ ಕರೆ ಕೊಟ್ಟಿದ್ದೀವಿ. 2 ಪಂಜು ತೊಗೊಂಡು, ಮಂಡ್ಯ ಜಿಲ್ಲೆ 1500 ಹಳ್ಳಿಗಳಿವೆ. 2 ಪಂಜು ತೊಗೊಂಡು 3000 ಜನ ಆಗ್ತಾರೆ. 3000 ಜನ ಇಂಡವಾಳ ಗ್ರಾಮ ಪಂಚಾಯತಿಯಿಂದ DC ಕಚೇರಿವರೆಗೂ ಪಂಜಿನ ಮೆರವಣಿಗೆ ಮಾಡಿಕೊಂಡು ಶಿಕ್ಷಣ ಇಲಾಖೆಯ ಶವಯಾತ್ರೆ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಿಮಗೆ.